ಈ ದಿನ ಲೋಕಾಯುಕ್ತ ಅವರು ಬಂದಿದ್ದಾರೆ. ಲೋಕಾಯುಕ್ತ DSP ಎಲ್ಲ ಒಂದು ಟೀಮ್ ಅಲ್ಲಿ ವಿಸಿಟ್ ಬಂದಿದ್ದಾರೆ. ವಿಸಿಟ್ ಬಂದ್ರ ಮೇಲೆ ನಂದು ಒಂದು ಅವ್ರ ಹತ್ರ ಕಂಪ್ಲೇಂಟ್ ಥ್ರೂ ಮಾಡಿದ್ದೀನಿ. ಏನು ಥ್ರೂ ಮಾಡಿದರೆ ಇವ್ರ ಹತ್ರ ಮಾಹಿತಿ ಹಾಕಿ ಕೇಳಿದ್ದೀವಿ. ಮೋರ್ ದೆನ್ 3 ಮಂತ್ 3 ತಿಂಗಳ ಮೇಲೆ ಆಯಿತು, 4 ತಿಂಗಳು ರೀಚ್ ಆಗ್ತಾ ಇದೆ. ಯಾವುದೂ ಒಂದು ಚೂರು ಮಾಹಿತಿ ಕೊಟ್ಟಿಲ್ಲ. ನೆನ್ನೆ ಬಂದು ಕಮಿಷನರ್ ಕೇಳ್ತಾ ಇದ್ದೀವಿ, ಸರ್ ಯಾಕೆ ಸರ್ ಮಾಹಿತಿ ಕೊಟ್ಟಿಲ್ಲ ಅಂದರೆ ಇವರು ಬಂದು ಇದು ಮುಂಚೆ ಅವ್ರು ಕಮಿಷನರ್ ಫೈಲೆಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾವ ರೀತಿ ತೊಗೊಳಕ್ಕಾಗುತ್ತೆ ನಮ್ಮ ಫೈಲು? ನಮಗೂ ಒಂದು ಎವಿಡೆನ್ಸ್ ಬೇಕು, ಒಂದು ಕಾಪಿ ಬೇಕು, ನಾವು ಕೇಳ್ತಾ ಇದ್ದೀವಿ. ಅದು ನನಗೆ ಹಕ್ಕಿರುತ್ತೆ, ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ಕೊಡಬೇಕು. ಇವರು ಯಾವ ಮಾಹಿತಿ ಕೊಡಲ್ಲ ಅಂತ ಹೇಳ್ತಾರೆ. ಇದು ಯಾವ ರೀತಿಯಲ್ಲಿ ನ್ಯಾಯ ಅದೇ? ಅದೇ DSP ಸರ್ಗೆ ಲೋಕಾಯುಕ್ತ DSP ಕೇಳಿದ್ದೀನಿ, ಇವತ್ತು ಕಂಪ್ಲೇಂಟ್ ಕೂಡ ಕೇಳಿದ್ದಾರೆ. ಕಂಪ್ಲೇಂಟ್ ಟೈಪ್ ಮಾಡ್ಕೊಂಡು ಬಂದುಬಿಡ್ತೀನಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಕೆಲವೊಂದು ಮಾಹಿತಿಗಳು ತುಂಬ ಮುನ್ಸಿಪಾಲ್ಟಿದು ಏನೇನೋ ವಿಷಯ ಇದೆ ಆಲ್ರೆಡಿ ಹೇಳಿದ್ದೀನಿ, ಅದೆಲ್ಲ ನಿಮ್ಗೆ ರೈಟಿಂಗಲ್ಲಿ ಕೊಟ್ಬಿಟ್ಟು ಹೋಗ್ತೀವಿ. ಸರ್ ಎಷ್ಟು ದಿನದಿಂದ ಕೊಟ್ಟಿಲ್ಲ ಸರ್? 3.5 ತಿಂಗಳಾಯಿತು. ಇಲ್ಲೇ ಇದೆ ನೋಡಿ ಡೇಟು, 11/11/2025 ಸ್ಟಾರ್ಟ್ ಆಗಿರೋದು. ನೀವು ಲೆಕ್ಕ ಮಾಡಿದ್ದು ಇನ್ನೂ ಕೊಟ್ಟಿಲ್ಲ. 1 ತಿಂಗಳು ಮಾಹಿತಿ ಹಾಕೋಕ್ಕೆ 1 ತಿಂಗಳು ಸಾಕು. ಇವರು ಯಾಕಂದರೆ ಕೊಟ್ಟಿದ್ರೆ ಪ್ರಾಬ್ಲಮ್ ಆಗುತ್ತೆ, ಇವ್ರು ಕೊಡಲ್ಲ. ಅವರು ಯಾವ ರೀತಿಯಲ್ಲಿ ನ್ಯಾಯ? DSP ಸರ್ ಹೇಳಿದ್ದಾರೆ ನಾಳೆ ಈವ್ನಿಂಗ್ ಒಳಗಡೆ ನಾನು ಕೊಡಬೇಕನ್ನೋ. ಇಲ್ಲಿರುವ ಲಾಂಗ್ ಸ್ಟ್ಯಾಂಡಿಂಗ್ ಎಲ್ಲ ಚೇಂಜ್ ಮಾಡಬೇಕು. ಇವ್ರ ಕಡೆದೇ ಪ್ರಾಬ್ಲಮ್ ಆಗ್ತಾರೆ. ಅವರು ಲಾಂಗ್ ಸ್ಟ್ಯಾಂಡಿಂಗ್ ಚೇಂಜ್ ಮಾಡಿದರೆ ಒಂದು 5 ಜನ ಇದೆ ಲಾಂಗ್ ಸ್ಟ್ಯಾಂಡಿಂಗ್ ಚೇಂಜ್ ಮಾಡಿ. ಅದು DSPಗೆ ನಾನು ಹೇಳ್ತೀನಿ, ಅದು ಇವತ್ತು ಹೇಳ್ತೀನಿ. DSPಗೆ ರೈಟಿಂಗಲ್ಲಿ ಕೊಡ್ತೀನಿ ನಾನು. ಸರ್ ಬೇರೆ ಒಂದು ವಿಚಾರ ಹೇಳ್ಕೊಂಡಿದ್ರೆ ಸರ್, ಬೋರ್ವೆಲ್ದು ಮೇಂಟೆನೆನ್ಸ್ ಒಂದು ಇರುತ್ತೆ. ಬೋರ್ವೆಲ್ ಮೇಂಟೆನೆನ್ಸ್ ಮಾಡ್ತಾರೆ. ಮೋರ್ ದನ್ ಇವ್ರು ಹೇಳ್ತಾರೆ 275 ಬೋರ್ವೆಲ್ ಮೇಲೆ KGF ಅಲ್ಲಿ ಇದೆ, 35 ವಾರ್ಡಲ್ಲಿ. ನಮ್ದು ಏನೋ ಒಂದು ಕ್ವಶ್ಚಿನು, ಅವ್ರಿಗೆ ಮೇಂಟೆನೆನ್ಸ್ ಕೊಡಿ ಬೇಡ ಅನ್ನಲಿಲ್ಲ. ಆ ಬೋರ್ವೆಲ್ ರಿಪೇರ್ ಆಗುತ್ತಾ, ರಿಪೇರ್ ಆಗಲ್ಲ, ಮೋಟ್ರ್ ಎಲ್ಲಿ, ಪೈಪ್ಗಳಲ್ಲಿ, ವೈರ್ ಎಲ್ಲಿ, ಇದೆಲ್ಲ ಇವ್ರು ಚೆಕ್ ಮಾಡಲ್ಲ. ಬಿಲ್ ಮಾತ್ರ ಪಾಸ್ ಮಾಡ್ತಾರೆ. ಅವನು ಇಷ್ಟ ಆದರೆ ಅವರು ಏನು ಹೇಳ್ತಾರೆ, ಯಾರಾದರೂ ಇವರಿಗೆ ರೈಟಿಂಗಲ್ಲಿ ಕೇಳಕ್ಕೆ ಹೋಗಿದ್ರೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗೋದು. ಪೊಲಿಟಿಕಲ್ ಇಂಪ್ಲೈನ್ಸ್ ಮಾಡ್ತಾರೆ. ಇದು ಯಾವ ರೀತಿಯಲ್ಲಿ ನ್ಯಾಯ ಅದು ಇಂಪ್ಲೈನ್ಸ್ ಮಾಡೋದು? ಅದೇ DSP ಸರ್ಗೆ ಹೇಳಿದ್ದೀನಿ, ಸರ್ ಹತ್ರ ಇಂಪ್ಲೈನ್ಸ್ ಮಾಡ್ತಾರೆ, ಅವರು ಪೊಲಿಟಿಕಲ್ ಇಂಪ್ಲೈನ್ಸ್ ಮಾಡ್ತಾರೆ, ಮಾಡಿ ಹೋಗ್ಬಿಟ್ಟು ಸುಮ್ಮನೆ ಪೊಲೀಸ್ ಅವ್ರ ಹತ್ರ ಕಂಪ್ಲೇಂಟ್ ಕೊಡ್ತಾರೆ. ಇದು ಕೇಳಿದರೆ ತಪ್ಪನ್ನು ಹೇಳ್ತಾರೆ, ಇದು ರಾಂಗ್. ಅದು ಆಸ್ ಯೂಸ್ವಲ್ಲು ಯಾವ ಥರ ಚೆಕ್ ಮಾಡಬೇಕು ಅದು ನಾನು ಇವತ್ತು ದಾಖಲಾತಿ ಸಮೇತ DSP ಸರ್ ಕೊಡ್ತಾ ಇದ್ದೀನಿ. ಒಂದು 5 ನಿಮಿಷದಲ್ಲಿ ಕೊಟ್ಬಿಡ್ತೀನಿ. DMO ಕಳಿಸಿದ್ದಾರೆ, DC ಕಳಿಸಿದ್ದಾರೆ. ಸರಿ, ಒಂದೇ ಒಂದು ಚೂರು ಪೇಪರ್ ಕೊಡಲ್ಲ ಸರ್ ಇವರು. ನನಗೆ ಕೇಳಿದರೆ ಏನಂತಾರೆ, ನೋಡಿ ಇಷ್ಟು ಪೇಪರ್ ಹಾಕಿರ್ತೀವಿ, ಒಂದೇ ಒಂದು ಕೊಡಲ್ಲ ಸರ್ ಮುನ್ಸಿಪಾಲ್ಟಿ. ಇವ್ರು ಕೇಳಿದರೆ ಇನ್ನೊಬ್ಬರು ಮನೆ ಹೇಳ್ತಾರೆ, ಇವರು ಇನ್ಚಾರ್ಜ್ ಮ್ಯಾನೇಜರ್. ಇವ್ರು ಕೇಳಿದರೆ ಕಮಿಷನರ್ ಮನೆ ಹೇಳ್ತಾರೆ. ಕಮಿಷನರ್ ಒಂದು ಮಾಹಿತಿ ಹೇಳ್ತಾರೆ. 3 ತಿಂಗಳ ಮೇಲೆ ಆಯ್ತು ಸರ್. ಮಾರ್ಕೆಟ್ ಇಶ್ಯೂಸ್ ಸ್ವಲ್ಪ ಚರ್ಚೆ ಮಾಡಿ ಸರ್. ಇವತ್ತು ಲೀಗಲ್ ಒಪಿನಿಯನ್ ತಗೊಂಡು ಕೊಡ್ತೀನಿ ಅಂತ ಇವತ್ತು ಸಾಯಂಕಾಲ ಒಳಗಡೆ ಕೊಡ್ತೀನಿ. ಇಲ್ಲ ಸರ್, ನನ್ನೇ ಏನಾಯ್ತು ಅಂದರೆ ಅದೇ ಹೇಳ್ಬಿಟ್ಟು ಫಸ್ಟೇ ಕೊಡ್ಬೋದಾಗಿಲ್ಲ, ಯಾಕೆ ಡಿಲೇ ಮಾಡ್ತೀನಿ ಅನ್ನೆಸರಿ. ಅಲ್ಲ, ಈಗ ನೀವೇ ಹೇಳ್ತಾ ಇದ್ದೀರಾ ಅವ್ರು 3 ಮಂತ್ಸ್ ಆಗಿದೆ ಕೊಟ್ಟು, ಇವತ್ತೆಲ್ಲ ರೆಡಿ ಮಾಡ್ತಾ ಇದ್ದು ನಾಳೆ ಕೊಡ್ತೀನಿ. ಇದನ್ನ ಮುಂಚೆನೇ ಕೊಡ್ಬೋದಲ್ಲ? ಇಲ್ಲ ಸರ್, ಆಲ್ರೆಡಿ DMA ಕಳಿಸಿದ್ದಾರೆ, DC ಕಳಿಸಿದ್ದಾರೆ. DCಗೆ ರೆಸ್ಪೆಕ್ಟ್ ಕೊಡಲ್ಲ. ಮಾರ್ಕೆಟ್ ಇಶ್ಯೂ ಹೇಳ್ತಾರೆ ಅವರು. ನನ್ನೆ ಬಂದು ಕಮಿಷನರ್ ಏನು ಹೇಳ್ತಾರೆ ಡೈರೆಕ್ಟ್ ಆಗಿ, ಸರ್ ಇಲ್ಲಿ ಮುಂಚೆ ಒಬ್ಬರು ಕಮಿಷನ್ ಕೆಲಸ ಮಾಡಿದ್ದಾರೆ, ಅವ್ರು ಫೈಲ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ಬೇಕಂದ್ರೆ ನಿಮ್ಗೆ ಹಾಕ್ತೀನಿ. ಅವ್ರು ಮಾತಾಡ್ತಾರೆ ಡೈರೆಕ್ಟ್ ಆಗಿ. ಶ್ರೀಧರ್ ಅವರು ಏನು ಹೇಳ್ತಾರೆ, ಸರ್ ಇಲ್ಲಿ ಮುಂಚೆ ಕೆಲಸ ಮಾಡಿರೋರು ಫೈಲ್ ಎಲ್ಲ ಡೈರೆಕ್ಟ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇವ್ರು ಕೇಳಿದ್ರೆ ಇವ್ರ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾರೆ. ಇವ್ರು ಕೇಳಿದ್ರೆ ಫೈಲ್ ಇಲ್ಲೇ ಇದೆ ಹೇಳ್ತಾರೆ, ಇವ್ರು ಇಲ್ಲೇ ಇದೆ ಹೇಳ್ತಾರೆ. ಕಮಿಷನ್ ಬೇರೆ ಮಾತು ಹೇಳ್ತಾರೆ ಸರ್. ಇದು ಯಾವ ತರ ಮುನ್ಸಿಪಾಲಿಟಿ ಅರ್ಥ ಆಗಿಲ್ಲ. ಆಯ್ತು, ಒಂದು ಕೆಲಸ ಮಾಡಿ, ಒಂದು ರೈಟಿಂಗ್ ಅಲ್ಲಿ ಕೊಡಿ. ಆಯ್ತಲ್ಲ, ಈಗ ಒಂದು ರೈಟಿಂಗ್ ಅಲ್ಲಿ ಕೊಡಿ, ಅಟೆಂಡ್ ಮಾಡ್ಕೊಳ್ಳೋಣ. ಬಟ್ ಇವಾಗ ಯಾವ ಕೊಡ್ತೀರಾ? ಸರ್ ಇವತ್ತು ಲೀಗಲ್ ಬೆಳಗ್ಗೆ ಹೋಗಿತ್ತು ಲೀಗಲ್ ನಿಮಿಷ. ಇವತ್ತು ನಾವಿದ್ದೀವಿ, ಬಿಸಿ ಇರ್ತೀರಾ. ಅಟ್ಲೀಸ್ಟ್ ನಾಳೆ ಸಂಜೆವರೆಗಾರು ಕೊಡಬೇಕು. ನಿಮ್ದೇನಿದೆ ಒಂದು ರೈಟಿಂಗ್ ತಗೊಳಪ್ಪ. ರೈಟಿಂಗ್ ಅಲ್ಲಿ ಇದೇ ತರ ಸರ್. ಇನ್ನೊಂದು ಹೇಳ್ಬಿಡ್ತೀನಿ, ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಒಂದು ಇರುತ್ತೆ ಸರ್. ಇಲ್ಲಿ ಬೋರ್ವೆಲ್ ಸುಮಾರು ಬೋರ್ವೆಲ್ KGF ಹಾಕಿದ್ದಾರೆ. ಮೋರ್ ದನ್ 375 ಬೋರ್ವೆಲ್ ಹೇಳ್ತಾರೆ. ಅವ್ರಿಗೆ 8 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಕೊಡ್ತಾರೆ. 2 ಸಬ್ಸಿಡಿ ಜನ ಮಾಡ್ತಾರೆ ಇವರು. ಆ ಬೋರ್ವೆಲ್ ರಿಪೇರ್ ಆಗುತ್ತಾ, ರಿಪೇರ್ ಆಗಲ್ಲ, ಮೆಟೀರಿಯಲ್ ಇದೆ, ಮೆಟೀರಿಯಲ್ ಇಲ್ಲ, ಹಂಗಂದ್ರೆ ಎವ್ರಿ ಮಂತ್ 8 ಲಕ್ಷ ಕೊಟ್ಬಿಡ್ತಾರೆ. ಹೆಂಗೆ ಕೊಡಕ್ಕೆ ಸಾಧ್ಯ ಆಗುತ್ತೆ? ರಿಪೇರ್ ವರ್ಕ್ಸ್ಗೆ ಅಂತ ರಿಪೇರ್ ವರ್ಕ್ಸ್ ಇದು ಮಾಡ್ತಾರೆ. ಅದು ಹೆಂಗೆ ಕೊಡ್ತಾರೆ ಇವರು? ಅವನು ಹೋಗ್ಬಿಟ್ಟು ಅಲ್ಲಿ ರಿಪೇರ್ ಆಗಿದೆ, ಪೈಪ್ ಇದೆಯಾ, ಮೋಟರ್ ಇದೆಯಾ, ವೈರ್ ಇದೆಯಾ, ಯಾವ ರಿಪೇರ್ಸ್ ಆದ್ಮೇಲೆ ಅವ್ರ ಗಮನಕ್ಕೆ ತಂದಾನೆ ನೀವು ರಿಲೀಸ್ ಮಾಡೋದು. ಮುಂಚೆ ಏನ್ ಮಾಡ್ತೀರಾ? ಮೇಂಟೆನೆನ್ಸ್ ಏನೋ ಕೊಡ್ತಿದ್ದಾರೆ. ಆಯ್ತು, ಅದು ಇಂಜಿನಿಯರಿಂಗ್ ನೋಡ್ತಾರೆ ಸರ್.
ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡ್ಬೇಕಲ್ಲ. ಪಬ್ಲಿಕ್ ಕಡೆಯಿಂದ ಕಂಪ್ಲೇಂಟ್ ಬರುತ್ತೆ. ಸೊ ಆ ಬೇಸ್ ಮೇಲೆ ಅದೇ ಪರ್ಟಿಕ್ಯುಲರ್ ಆಗಿ ಬಂದ್ಮೇಲೆ ಅಲ್ಲಿ ನೋಡಿ ಆಮೇಲೆ ರಿಲೀಸ್ ಮಾಡೋದು. ಇವ್ರು ಹೇಳ್ತಾ ಇರೋದು ಮುಂಚೆನೆ ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ ಯಾವುದು ಒಂದು ಚೂರು ನೋಡಲ್ಲ ಸರ್. ಬೇಕಾದ್ರೆ ದಾಖಲಾತಿ ನನ್ನ ಹತ್ರ ಇದೆ, ಅದನ್ನು ಕೊಡ್ತೀವಿ ಸರ್ ಹತ್ರ. ಒಂದೇ ಒಂದು ಚೂರು ನೋಡಲ್ಲ ಅವರು. ಇದೇ ತರ ಮುನ್ಸಿಪಾಲಿಟಿಯಲ್ಲಿ ಇವ್ರು ಸೆಟ್ಟಿಂಗ್ ಆಗಿಬಿಟ್ರೆ ಬಿಲ್ ಪಾಸ್ ಮಾಡ್ತಾರೆ, ಇಲ್ಲಾಂದ್ರೆ ಹಂಗೆ ಪೆಂಡಿಂಗ್ ಇಟ್ಕೊಳ್ತಾರೆ. ಯಾರೋ ನಮ್ ಕೇಳಕ್ಕೆ ಬಂದ್ರೆ ಕಂಪ್ಲೇಂಟ್ ಪ್ರೂವ್ ಮಾಡ್ತಾರೆ ಪೊಲೀಸ್ ಅವ್ರಿಗೆ. ಇವರೇ ಒಂದು ಇದು ಮಾಡ್ಕೊಂಡು ಕೇಳಕ್ಕೆ ಬರ್ತಾರೆ, ಒಂದು ಕಂಪ್ಲೇಂಟ್ ಫೈಲ್ ಮಾಡ್ರಿ. ಹಂಗೆ ಯಾರು ಕೇಳಕ್ಕೆ ಬರಲ್ಲ ಸರ್. ಇದೇ ಗೇಮ್ ಪ್ಲೇ ಮಾಡ್ತಾರೆ ಅವರು. ಆಯ್ತು, ಏನೈತೆ ರೈಟಿಂಗ್ ಅಲ್ಲಿ ಸರಿ, ಸರಿ. ಭವನಾಯ್ಗೌಡ. ಓಕೆ ಸರ್. ಓಕೆ ಸರ್.